ಗಜೇಂದ್ರಗಡದಲ್ಲಿ ಕನ್ನಡ ಸಂಭ್ರಮ 70ನೇ ರಾಜ್ಯೋತ್ಸವಕ್ಕೆ ಯುವಶಕ್ತಿ ಸಾಹಿತ್ಯ ಸಿರಿ ಸಂಗಮ. ಗಜೇಂದ್ರಗಡ ಕನ್ನಡ ಸಾಹಿತ್ಯ ಪರಿಷತ್ತಿನ ತಾಲೂಕು ಘಟಕ ಗಜೇಂದ್ರಗಡದ ಆಶ್ರಯದಲ್ಲಿ 70ನೇ ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ಆಯೋಜಿಸಲಾದ ಕನ್ನಡ ಸಂಭ್ರಮ ಕಾರ್ಯಕ್ರಮವು ಸರ್ಕಾರಿ ಪದವಿ ಪೂರ್ವ ಕಾಲೇಜು ಗಜೇಂದ್ರಗಡದಲ್ಲಿ ವಿಜೃಂಭಣೆಯಿಂದ ನೆರವೇರಿತು. ಭಾಷಾ ಪ್ರೇಮ, ಸಾಹಿತ್ಯ ಚೇತನ ಹಾಗೂ ಯುವಶಕ್ತಿಯ ಕಲರವದಿಂದ ಕಂಗೊಳಿಸಿದ ಈ ವೇದಿಕೆ ಕನ್ನಡ ನಾಡು ನುಡಿ ಸಾಂಸ್ಕೃತಿಕ ಐಕ್ಯತೆಯ ಮತ್ತೊಂದು ಸುಂದರ ಸಾಕ್ಷಿಯಾಯಿತು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಕನ್ನಡ ಸಾಹಿತ್ಯ ಪರಿಷತ್ತು ತಾಲೂಕು ಘಟಕದ ಅಧ್ಯಕ್ಷರಾದ ಅಮರೇಶ ಪಿ ಗಾಣಿಗರ ವಹಿಸಿದ್ದರು. ಕನ್ನಡ ಏಕೀಕರಣ ಹೋರಾಟದ ರೂವಾರಿಗಳಾದ ಜ್ಞಾನದೇವ ದೊಡ್ಡಮೇಟಿಯವರ ನವಿರಾದ ಪರಂಪರೆ ಮುಂದುವರೆಸುವ ರವೀಂದ್ರನಾಥ ಜಿ ದೊಡ್ಡಮೇಟಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಕನ್ನಡದ ಹೋರಾಟ ಹುರುಪು ಹುಟ್ಟುಗಾವಲಿನ ಬಗ್ಗೆ ಪ್ರೇರಣಾದಾಯಕ ಉಪನ್ಯಾಸ ನೀಡಿದರು. ಕನ್ನಡ ಮನಸ್ಸಿನಲ್ಲೇ ಹುಟ್ಟುವುದು, ಅದರ ಗೌರವ ಕೇವಲ ಭಾಷಣಗಳಲ್ಲಿ ಅಲ್ಲ, ನಿತ್ಯ ನೀಡುವ ನಡತೆಯಲ್ಲಿ ಇದೆ ಎಂದು ಅವರು ಹಿನ್ನೆಲೆ ಹೋರಾಟ ಮತ್ತು ಇಂದಿನ ಹೊಣೆಗಾರಿಕೆಯನ್ನ ನೆನಪಿಸಿದರು. ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ ಸಂಗಮೇಶ ಅಬ್ಬಿಗೇರಿ ನಿವೃತ್ತ ಪ್ರಾಧ್ಯಾಪಕರು ಅವರು ಕನ್ನಡ ಶಿಕ್ಷಣದ ಪ್ರಸ್ತುತ ಸ್ಥಿತಿ ಮತ್ತು ಸವಾಲುಗಳ ಬಗ್ಗೆ ಚಿಮ್ಮುವ ಚಿಂತನೆಯನ್ನು ಹಂಚಿಕೊಂಡರು. ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರಾಚಾರ್ಯರಾದ ರಮೇಶ ಮರಾಠಿ ಅವರು ಆಶಯ ನುಡಿಗಳಲ್ಲಿ ಕನ್ನಡವು ಪಠ್ಯ ಪುಸ್ತಕದ ವಿಷಯವಷ್ಟೇ ಅಲ್ಲ, ಅದು ಜೀವನದ ಪಾಠ, ಸಂಸ್ಕೃತಿ ಮತ್ತು ವ್ಯಕ್ತಿತ್ವವನ್ನೇ ರೂಪಿಸುವ ಶಕ್ತಿ ವ್ಯವಸ್ಥೆ ಎಂದು ಹೇಳಿದರು. ನಂತರ ಸರ್ಕಾರಿ ಬಾಲಕ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರಾದ ಜಾಕಿರ್ ಹುಸೇನ ಗೊಡೆಕಾರ ಅವರು ವಿದ್ಯಾರ್ಥಿಗಳಲ್ಲಿನ ಭಾಷಾಭಿಮಾನವನ್ನು ಮೆಚ್ಚಿ ಪ್ರಶಂಸೆ ವ್ಯಕ್ತಪಡಿಸಿದರು. ವೇದಿಕೆಯ ಮೇಲೆ ನಗರ ತಾಲೂಕಿನ ಪ್ರಾಧ್ಯಾಪಕರು, ಗೌರವಾನ್ವಿತ ಗಣ್ಯರು, ಸಾಹಿತ್ಯಾಸಕ್ತರು ಹಾಗೂ ಸಮಾಜಮುಖಿ ವ್ಯಕ್ತಿಗಳು ಹಾಜರಿದ್ದರು. ಕಾರ್ಯಕ್ರಮದ ವಿಶೇಷ ಆಕರ್ಷಣೆಯಾಗಿ ಕಾಲೇಜಿನ ವಿದ್ಯಾರ್ಥಿನಿಯರು ಬಣ್ಣ ಬಣ್ಣದ ಸೀರೆಗಳನ್ನು ಧರಿಸಿ ಸಾಂಸ್ಕೃತಿಕ ಮೆರವಣಿಗೆಯಂತೆ ವೇದಿಕೆಗೆ ಸೊಬಗು ಹೆಚ್ಚಿಸಿದರು. ವಿದ್ಯಾರ್ಥಿಗಳ ಕಲಾತ್ಮಕ ಅಲಂಕಾರ, ನೃತ್ಯ, ನಾದ ನೃತ್ಯ ಹಾಗೂ ಕರ್ನಾಟಕದ ಪ್ರತೀಕಗಳ ಪ್ರದರ್ಶನಗಳು ರಾಜ್ಯೋತ್ಸವದ ಸಂಭ್ರಮವನ್ನು ಮತ್ತಷ್ಟು ಶೋಭಿಸಿದವು. ಕನ್ನಡ ಸಾಹಿತ್ಯ ಪರಿಷತ್ತು ಗಜೇಂದ್ರಗಡ ಘಟಕದ ಪ್ರಾಮಾಣಿಕ ಯೋಜನೆ ಮತ್ತು ಕಾಲೇಜಿನ ಸಿಬ್ಬಂದಿಯ ಸಹಕಾರದಿಂದ ನಡೆದ ಈ ರಾಜ್ಯೋತ್ಸವ ಸಮಾರಂಭವು ಕನ್ನಡದ ಸಿರಿವಂತಿಕೆಯನ್ನು, ಸಾಹಿತ್ಯದ ಶ್ರೀಮಂತ ಪರಂಪರೆಯನ್ನು ಹಾಗೂ ಯುವ ಪೀಳಿಗೆಯ ನಿಷ್ಠಾವಂತ ಭಾಗವಹಿಕೆಯನ್ನು ಒಂದೇ ವೇದಿಕೆಯಲ್ಲಿ ಒಟ್ಟುಗೂಡಿಸಿದ ಮಹತ್ವದ ಕ್ಷಣವಾಗಿ ಸ್ಮರಣೀಯವಾಗಿತ್ತು. ಬ್ಯೂರೋ ನ್ಯೂಸ್, ಪ್ರಜಾಪವರ್ ಟಿವಿ, ಗಜೇಂದ್ರಗಡ.